ಒಟ್ಟು ಜಿಲ್ಲೆಯಲ್ಲಿ ಈಗ ನಾವು 416 ಜನರನ್ನು ವಿವಿಧ ರೀತಿಯಲ್ಲಿ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ ಈಗಾಗಲೇ 216 ಜನರು 28 ದಿವಸ ಮುಗಿಸಿದ್ದಾರೆ. ಆಮೇಲೆ ರಿಪೋರ್ಟಿಂಗ್ ಪೀರಿಯಡಲ್ಲಿ 162 ಜನ ಇದ್ದಾರೆ. ಈ ಕ್ವಾರಂಟೈನ್ ಹೋಮ್ ಕ್ವಾರಂಟೈನ್ ಪೀರಿಯಡಲ್ಲಿ ಆ್ಯಕ್ಚುಲಿ 38 ಜನ ಇದ್ದಾರೆ. ಅದರೊಳಗಿನ ಹೋಮ್ ಕ್ವಾರಂಟೈನಲ್ಲಿ ಇದ್ದವರಲ್ಲೇ 9 ಜನ ನಮ್ಮ ಹತ್ರ ಗೌರ್ಮೆಂಟ್ ಕ್ವಾರಂಟೈನಲ್ಲಿ ಇದ್ದಾರೆ. 9 ಜನ. ಆ 9 ಜನರದ್ದು ರಿಸಲ್ಟ್ಗಾಗಿ ನಾವು ವೇಟ್ ಮಾಡ್ತಾಯಿದ್ದೀವಿ. ಉಳಿದದ್ದು ಅಂದರೆ ಅದರಲ್ಲಿ ಇಬ್ಬರದ್ದು ನಾವು ಆಲ್ರೆಡಿ ರಿಸಲ್ಟ್ ಬಂದಿದೆ, ಬಟ್ ನಮ್ಮ ಗೌರ್ಮೆಂಟ್ ಕ್ವಾರಂಟೈನಲ್ಲಿ ಇದ್ದಾರೆ. ಅಂದರೆ ಒಟ್ಟು 9 ಜನ ಹಾಸ್ಪಿಟಲ್ ಮತ್ತು ಗೌರ್ಮೆಂಟ್ ಕ್ವಾರಂಟೈನಲ್ಲಿ ಇದ್ದಾರೆ. 9 ಜನ. ಉಳಿದಂಗೆ ಎಲ್ಲರೂ ಈಗ ಐದರ್ ಹೋಮ್ ಕ್ವಾರಂಟೈನ್ ಅಥವಾ ದೇ ಹ್ಯಾವ್ ಕಂಪ್ಲೀಟೆಡ್ ದ ಪ್ರೊಸೆಸ್. ಈಗ ಒಟ್ಟು ನಾವು ಇದುವರೆಗೆ 57 ಸ್ಯಾಂಪಲನ್ನು ಕಳಿಸಿದ್ದೀವಿ. 57ರಲ್ಲಿ 54ರದ್ದು ನಮಗೆ ಬಂದಿದೆ, 54 ನೆಗೆಟಿವ್ ಬಂದಿದೆ. ಆಮೇಲೆ ನಾವು ರಿಸಲ್ಟ್ ವೇಟ್ ಮಾಡ್ತಾ ಇರೋದು 3ಕ್ಕೆ ಮಾತ್ರ, 3ಕ್ಕೆ ವೇಟ್ ಮಾಡ್ತಾಯಿದ್ದೀವಿ. ಈಗ ತಮಗೆಲ್ಲ ಗೊತ್ತಿದೆ, ಮೊದಲು ನಾವು TJ-ಗಳದ್ದು 29 ಕಳಿಸಿದ್ವಿ, 29ರದ್ದು ಬಂತು. ಸಬ್ಸಿಕ್ವೆಂಟ್ ಈಗ ಮತ್ತೆ ನಾವು TJ-ಗಳದ್ದು ಅಂದರೆ ಇವರು ಡೆಲ್ಲಿ TJ ಅಲ್ಲ, ಸೂರತ್ದಿಂದ ಬಂದಂಥ TJ, ಅವ್ರದ್ದು ನಾವು ಸಿಂಪ್ಟಮ್ ಇರೋದರಿಂದ ಅವ್ರದ್ದು ಕಳಿಸಿದ್ದೀವಿ. ಆ TJ-ದ್ದು ನಮ್ಮದು ಮೇನ್ ಅಂದರೆ ವೇಟ್ ಮಾಡ್ತಾಯಿದ್ದೀವಿ. ಉಳಿದಿದ್ದಂತೂ ಪ್ರೈವೇಟ್ ಹಾಸ್ಪಿಟಲ್ ರಿಕ್ವೆಸ್ಟ್ ಮೇಲೆ ಕಳಿಸಿದ್ದೀವಿ, ಬಟ್ ದೇ ಡೋಂಟ್ ಹ್ಯಾವ್ ಅ ಟ್ರಾವೆಲಿಂಗ್ ಹಿಸ್ಟ್ರಿ ಅಥವಾ ವಿದೇಶದಿಂದ ಆಗಮಿಸಿದವರಲ್ಲ, ಪ್ರೈಮರಿ ಕಾಂಟ್ಯಾಕ್ಟ್ ಇದ್ದವರಲ್ಲ ಅವರು. ಈಗ ತಮಗೆಲ್ಲ ನಾವು ಮೊದಲೇ ತಿಳಿಸಿದಂತೆ ಈ ಮುದ್ದೇಬಿಹಾಳದ್ದು ವ್ಯಕ್ತಿಗಳ ಸಂಬಂಧಪಟ್ಟಂಗೆ ಪ್ರೈಮರಿ ಕಾಂಟ್ಯಾಕ್ಟ್ ಇರ್ಬೋದು ಅನ್ನೋ ಒಂದು ಗೆಸ್ ಮೇಲೆ ನಾವು ಕಳಿಸಿದ್ವಿ. ಅವ್ರದ್ದು ರಿಸಲ್ಟ್ ಬಂದಿದೆ, ಅವರಿಬ್ಬರದ್ದು ನೆಗೆಟಿವ್ ಬಂದಿದೆ. ಅವ್ರ ಜೊತೆಗೆ ನಾವು ಸೆಕೆಂಡರಿ ಕಾಂಟ್ಯಾಕ್ಟನ್ನು ನಮ್ಮ SP ಸಾಹೇಬರು ಅವರಿಗೂ ಸಹಿತ ನಾವು ಐಡೆಂಟಿಫೈ ಮಾಡಿ ಅವ್ರದ್ದು ಗೌರ್ಮೆಂಟ್ ಕ್ವಾರಂಟೈನ್ ಮಾಡಿದ್ವಿ. ಅವ್ರದ್ದು ನಾವೇನು ಸ್ವಾಬ್ ಕಲೆಕ್ಟ್ ಮಾಡೋದು ಪ್ರಶ್ನೆ ಬರೋದಿಲ್ಲ, ಯಾಕಂದರೆ ಪ್ರೈಮರಿ ಕಾಂಟ್ಯಾಕ್ಟ್ ಪಾಸಿಟಿವ್ ಬಂದು ಏನಾದರೂ ಆದರೆ ಮಾತ್ರ ಸಂಬಂಧ ಬರ್ತದೆ. ಹೀಗಾಗಿ ನಾವು ಅವ್ರದ್ದು ಈಗ ಅವರಿಗೆ ಗೌರ್ಮೆಂಟ್ ಕ್ವಾರಂಟೈನ್ ಮಾಡಿದ್ದೀವಿ. ಈಗ ನಾವು ಸಮಿತಿಯಲ್ಲಿ ನಿರ್ಧಾರ ಮಾಡಿದ್ದೀವಿ, ಅವರಿಗೆಲ್ಲ ಹೋಮ್ ಕ್ವಾರಂಟೈನ್ ಮಾಡ್ತೀವಿ. ಅವರಿಗೆಲ್ಲ ಅಷ್ಟು ಜನಕ್ಕೂ ಹೋಮ್ ಕ್ವಾರಂಟೈನ್ ಮಾಡ್ತೀವಿ. ಆ್ಯಸ್ ಆಫ್ ನೌ ನಮ್ಮ ಹತ್ರ ಇರೋದು ಒಟ್ಟು ಗೌರ್ಮೆಂಟ್ ಕ್ವಾರಂಟೈನಲ್ಲಿ 9 ಜನ ಮಾತ್ರ ಗೌರ್ಮೆಂಟ್ ಕ್ವಾರಂಟೈನಲ್ಲಿ ಇಟ್ಕೊಂಡಿದ್ದೀವಿ. ಅವರು ರಿಸಲ್ಟ್ ಬಂದಂಗೆ ಮತ್ತು ಅವ್ರದ್ದೇನು ನಮ್ಮಲ್ಲಿ ಏನು ನಾವು ಡಿಸೈಡ್ ಮಾಡಿದ್ದೀವಿ ಸಮಿತಿಯಲ್ಲಿ ಎಷ್ಟು ದಿವಸ ನಮ್ಮ ಹತ್ರ ಇಟ್ಕೊಳ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡಿದ್ದೀವಿ. ಆ ಟರ್ಮ್ ಮುಗಿದ ತಕ್ಷಣ ಅವರನ್ನು ಬಿಡುವಂಥದ್ದನ್ನು ಮಾಡ್ತೀವಿ. ಸೂರತ್ ತಬ್ಲಿಗಿ ಜಮಾತಿಂದ ಒಂದು ವಾರ ಹಿಂದೆ ಸುಮಾರು 10 ಜನ ನಮಗೆ ನಾಗಠಾಣ ಹತ್ತಿರ ಸಿಕ್ಕಿದ್ರು. ಈ ಯಾವಾಗಿಂದ ತಬ್ಲಿಗಿ ಜಮಾತು ಇಶ್ಯೂ ಸ್ಟಾರ್ಟ್ ಆಯಿತು ಆವಾಗ ನಾವು ಎಲ್ಲ ಕಡೆ ಅವ್ರದ್ದು ಐಡೆಂಟಿಫಿಕೇಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ. ಆವಾಗ ನಾಗಠಾಣದಲ್ಲಿ ನಮಗೆ ಸುಮಾರು 10 ಜನ ಸಿಕ್ಕಿದ್ರು. ಅವ್ರ ಕೂಡಲೇ ನಾವು ಒಂದು ಇನ್ಸ್ಟಿಟ್ಯೂಷನಲ್ಲಿ ಕ್ವಾರಂಟೈನ್ ಮಾಡಿ ಇಟ್ಟಿದ್ದೀವಿ. ಇವರು ಸೂರತಿಂದ ಮಹಾರಾಷ್ಟ್ರದಿಂದ ಒಂದು ಬಸ್ ಹತ್ತಿ ಬಾರ್ಡರ್ ತನಕ ಬಂದಿದ್ದಾರೆ. ಆಮೇಲೆ ಬೈ ವಾಕ್ ನಮ್ಮಲ್ಲಿ ಬಂದಿದ್ದರು. ಸೊ ನಮಗೆ ಊರಿಂದ ಕೆಲವು ಮಾಹಿತಿ ಬಂತು. ಕೂಡಲೇ ನಮ್ಮವರು ಕೂಡ ವೆರಿಫೈ ಮಾಡಿದರು. ಇಮಿಡಿಯೇಟ್ಲಿ DC ಜೊತೆ ಮಾತಾಡಿ ಅವ್ರಿಗೆ ಒಂದು ಕ್ವಾರಂಟೈನಲ್ಲಿ ಇಟ್ಟಿದ್ವಿ. ನಿನ್ನೆ ಆ 10 ಜನರಲ್ಲಿ ಇಬ್ಬರು ಸ್ವಲ್ಪ ಸಿಂಪ್ಟಮ್ಸ್ ತೋರಿಸ್ತಾಯಿದ್ರು. ಅವ್ರಿಗೆ ನೆಗಡಿ ಮತ್ತು ಜ್ವರ ಇತ್ತು. ಅವ್ರು ಕೂಡಲೇ ಅವ್ರದ್ದು ಸ್ವ್ಯಾಬ್ ಕಲೆಕ್ಟ್ ಮಾಡಿ ಈಗ ಟೆಸ್ಟಿಂಗ್ ಹೋಗಿದೆ. ಅವ್ರದ್ದು ರಿಸಲ್ಟ್ ನಂತರ ನಾವು ಈಗ ತೀರ್ಮಾನ ಮಾಡ್ತೀವಿ. ಆದರೆ ಅವ್ರದ್ದು ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಾವು ಈಗ ಮಾಡ್ತಾಯಿದ್ದೀವಿ. ಅವ್ರ ಜೊತೆಗೆ ಇನ್ನೂ 8 ಜನ ಯಾರಿದ್ರು ಅವರು ಈಗ ಗೌರ್ಮೆಂಟ್ ಐಸೋಲೇಷನ್ಲಿದ್ದಾರೆ. ಸದ್ಯಕ್ಕೆ ಇದು ಇಲ್ಲ ಅಂತ ಅನಿಸ್ತಾ ಇದೆ, ಯಾಕೆಂದರೆ ಅವ್ರಿಗೆ ನಮ್ಮ ಜೈಲಲ್ಲಿ ಎಂಟ್ರಿ ಆದ ಕೂಡಲೇ ನಾವು ಅವ್ರಿಗೆ ಐಸೋಲೇಷನಲ್ಲಿ ಇಟ್ಟಿದ್ದೀವಿ. ಬಟ್ ಆದರೆ ಅವರು ಸತತವಾಗಿ ಈಗ ವಿಚಾರಣೆ ಮಾಡ್ತಾಯಿದ್ದೀವಿ. ಡೆಲ್ಲಿ ಅವ್ರ ಟ್ರಾವೆಲ್ ಹಿಸ್ಟ್ರಿ ಪ್ರಕಾರ ಸಂಬಂಧ ಈಗ ಇನ್ನೂ ನಮ್ಮ ಮುಂದೆ ಬಂದಿಲ್ಲ, ಆದರೆ ಇದು ನಾವು ವಿಚಾರಣೆ ಮಾಡ್ತಾಯಿದ್ದೀವಿ. ಗೌರ್ಮೆಂಟ್ ಕ್ವಾರಂಟೈನ್ ಅದು ಬಿಟ್ಟು ಅಲ್ಲ, ಅದು ಗೌರ್ಮೆಂಟ್ ಕ್ವಾರಂಟೈನ್ ಅಂದರೆ ದೇ ಆರ್ ಇನ್ ದ ಹಾಸ್ಪಿಟಲ್ ಅಬ್ಸರ್ವೇಷನ್. ದೀಸ್ 9 ಆರ್ 9 ಅಂದರೆ ಹಾಸ್ಪಿಟಲ್ ಅಬ್ಸರ್ವೇಷನ್, ಡಾಕ್ಟರ್ ಅಬ್ಸರ್ವೇಷನಲ್ಲಿ ಇರ್ತಾರೆ. ಇವರು ಇನ್ಸ್ಟಿಟ್ಯೂಷನಲ್ ಅಂದರೆ ಓನ್ಲಿ ನಮ್ಮ ಕಂಟ್ರೋಲಲ್ಲಿ ಇರ್ತಾರೆ, ಕಾಂಟ್ಯಾಕ್ಟ್ ಇರೋದಿಲ್ಲ ಅಷ್ಟೇ. ದೇ ಆರ್ ನಾಟ್ ಅಬ್ಸರ್ವಿಂಗ್ ಬೈ ಎನಿ ಡಾಕ್ಟರ್ಸ್ ಆರ್ ಏನು. ಇಲ್ಲ ಅವರು ಸೂರದಿಂದ ಈ TJ-ಅಲ್ಲಿ ಹೆಂಗೆ ಆಗ್ತದೆ, ಜಮಾತ್ ಮೆಂಬರ್ಸ್ ಎಲ್ಲ ಕಡೆ ತಿರುಗಾಡ್ತಾರೆ. ಅವ್ರಿಗೆ ಒಂದೊಂದು ಏರಿಯಾ ಅಲಾಟ್ ಮಾಡ್ತಾರೆ. ದೇ ಸ್ಟೇ ಫಾರ್ 40 ಡೇಸಿಂದ 6 ಮಂತ್ ತನಕ ಮತ್ತು 1 ವರ್ಷ ತನಕ ವಾಸ ಮಾಡ್ತಾರೆ. ಸೊ ದೇ ಕೇಮ್ ಹಿಯರ್ ಆನ್ 40 ಡೇಸ್ ಟೂರ್. ಮಧ್ಯದಲ್ಲಿ ಇದು ಎಲ್ಲ ಲಾಕ್ಡೌನ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು. ಬಟ್ ಈ ನಡುವದಲ್ಲಿ ಅವರು ಬಂದಿದ್ದರು. ಈಗ ದೇ ಆರ್ ಇನ್ ಐಸೋಲೇಷನ್ ಪ್ರೊಸೆಸ್.
ಒಂದು ವಾರ ಮಾತ್ರ. ಒಂದು ವಾರ ಇಲ್ಲ ಅದೇ ಹೇಳ್ತಾ ಇದೀವಿ. ಈಗ ಅವ್ರದ್ದು ಡೆಲ್ಲಿ ಕನೆಕ್ಷನ್ ಇನ್ನೂ ಸದ್ಯಕ್ಕೆ ಮುಂದೆ ಬಂದಿಲ್ಲ. ಬಟ್ ಆದರೆ ಇದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇದೆ. ಕೆಲವರು ನಡ್ಕೊಂಡು ಮತ್ತು ಕಲ್ದಾರಿಯಿಂದ ಹಿಂಗೆ ಬರ್ತಾ ಇದ್ದಾರೆ. ಈಗ ಇದು ಇಡೀ ಸ್ಟೇಟಲ್ಲಿ ಮತ್ತು ಬೇರೆ ಸ್ಟೇಟ್ಸಲ್ಲಿ ಎಲ್ಲರದೇ ಸಮಸ್ಯೆ. ಬಿಕಾಸ್ ಸಮ್ ಪೀಪಲ್ ಆರ್ ಡೆಸ್ಪಿರೇಟ್. ಸೊ ಅವರು ಬಾರ್ಡರ್ ಬಿಟ್ಟು ಕೆಲವು ಸ್ಮಾಲ್ ಏರಿಯಾದಿಂದ ವಿಲೇಜಿಂದ ಬರ್ತಾರೆ. ಸೊ ಅಂಥವ್ರಿಗೆ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ ಮತ್ತು ಕ್ವಾರಂಟೈನ್ ಮಾಡ್ತಾ ಇದೀವಿ. ಅದೇ ಹೇಳಿದ್ವಿ. ಐ ಥಿಂಕ್ ಯು ಹ್ಯಾವ್ ನಾಟ್ ಹರ್ಡ್ ಆ್ಯಕ್ಚುಲಿ. ದೆನ್ ಐ ಕೆನಾಟ್ ರಿಪೀಟ್ ಅಗೇನ್ ಅಂಡ್ ಅಗೇನ್. ಬಟ್ ಇಬ್ರಿಗೂ ಸಿಂಪ್ಟಮ್ಸ್ ಬಂದಿದೆ. ಇವರು ಮಹಾರಾಷ್ಟ್ರದಿಂದ, ಅವ್ರು ಹೇಳೋದು ಮಹಾರಾಷ್ಟ್ರದಿಂದ ನಡ್ಕೊಂಡು ಬಂದಾರೆ. ಬಟ್ ಈಗ ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವು ಈಗ ವಿಷಯಗಳನ್ನು ನಾವೇನು ಪ್ರಿಲಿಮಿನರಿ ಹೇಳಿದ್ದಾರೆ, ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಮಹಾರಾಷ್ಟ್ರದಿಂದ ನಡ್ಕೊಂಡು ಬಂದಾರೆ ಅಂತ ನಮಗೆ ಮಾಹಿತಿ ಇದೆ. ಅದ್ರ ಮೇಲೆ ನಾವು ಈಗ ಕ್ವಾರಂಟೈನ್ ಮಾಡಿದ್ದೀವಿ. ಅವ್ರು ಏನು ಹೇಳಿದ್ದಾರೆ, ಹೀಗೀಗ ಬಂದ್ವಿ ಅಂತ ಹೇಳಿದ್ದಾರೆ, ಅದನ್ನು ಮಾತ್ರ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಅದಕ್ಕೆ SP ಅವರು ಹೇಳಿದರು, ವಿ ಆರ್ ಎನ್ಕ್ವೈರಿಂಗ್ ಇಟ್ ವೆದರ್ ದೇ ಹ್ಯಾವ್ ಸ್ಪೆಷಲಿ ಅವ್ರದ್ದು ಟ್ರಾವೆಲ್ ಹಿಸ್ಟ್ರಿ ಇಡೀ ಇಂಡಿಯಾದಲ್ಲಿದೆ. ಆ್ಯಂಡ್ ಸೂರತ್ ಆಗಲಿ, ಮಹಾರಾಷ್ಟ್ರ ಆಗಲಿ, ಆ್ಯಂಡ್ ಈ ರಾಜ್ಯದಿಂದ ಕೂಡ ಕೇಸಸ್ ಬಂದಿದೆ. ಅದಕ್ಕಾಗಿ ವಿ ಆರ್ ಮೋರ್ ಸೀರಿಯಸ್. ಮಿನಿಸ್ಟರ್ಸ್ ಎಲ್ಲ ಹೇಳಿದ್ದಾರೆ ಇದ್ರ ಬಗ್ಗೆ. ಯಾರೂ ಸ್ಟಾಪ್ ಇಲ್ಲ. ಮತ್ತು ಬರುವುದನ್ನು ಯಾರು ಯಾವ ಡಿಸ್ಟಿಕ್ ಅಂದರೆ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ, ಯಾವ ಡಿಸ್ಟಿಕ್ಕಲ್ಲಿ ತಡಿತಾ ಇಲ್ಲ. ದೇ ಮೇ ಹ್ಯಾವ್ ದೇರ್ ಓನ್ ಅಜೆಂಡಾ. ಬಟ್ ಅದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಅವ್ರು ಯಾರೇ ಹೇಳಿದರೆ ನೀವು ಕರೆಕ್ಟಾಗಿ ಮಾಹಿತಿ ಕೊಟ್ಟರೆ ನಾವು ಡೆಫಿನೆಟ್ಲಿ ಅದರ ವ್ಯವಸ್ಥೆ ಮಾಡ್ತೀವಿ. ನಿಜವಾಗ್ಲೂ ಅವ್ರಿಗೆ ತೊಂದರೆ ಆಗ್ತಿದ್ರೆ ಕನೆಕ್ಟ್ ಮಾಡಿಕೊಡ್ತೀವಿ. ಇವರು ಡರ್ ತಂದು ಕ್ರಿಯೇಟ್ ಮಾಡ್ತಿದ್ರೆ ಆ್ಯಕ್ಷನ್ ತೊಗೋತೀವಿ. ಅದು ಏನು ಯಾವ ಅಂದರೆ ಈಗ ಏನಾಗಿತ್ತು, ಲಾಕ್ಡೌನ್ ಇನಿಷಿಯಲ್ ಲಾಕ್ಡೌನ್ ಪೀರಿಯಡಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಂಥ ಗೈಡ್ಲೈನ್ಸ್ಗಳನ್ನು ನಾವು ಫಾಲೋ ಮಾಡುವಾಗ, ಅವ್ರು ಇಶ್ಯೂ ಮಾಡುವಾಗ ಏನಿತ್ತು ಅದನ್ನು ನಾವು ಇನಿಷಿಯಲಿ ಫಾಲೋ ಮಾಡಿದ್ವಿ. Subsequently, essential and non-essential goods on national highway is open. Nobody is stopping them. Only human trafficking we are stopping. ಅದಕ್ಕಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ದಟ್ ಈಸ್ ನಾಟ್ ಟ್ರೂ ಆ್ಯಂಡ್ ಕಂಪ್ಲೀಟ್ಲಿ ರಾಂಗ್. ಆಮೇಲೆ ಅದಕ್ಕಾಗಿ ಸರ್ಕಾರ ಏನು ಮಾಡಿದೆ ಅಂದರೆ, ದೇ ಹ್ಯಾವ್ ಕ್ರಿಯೇಟೆಡ್ ಒನ್ ಫಾರ್ಮ್ಯಾಟ್. ಎವ್ರಿ ಡೇ ವಾಟ್ ಈಸ್ ದ ಸ್ಟಾಕ್ ಇನ್ particular district and what is the requirement in other district. Not only for our district, it is throughout India they have created one platform. And it is no question of dearth of any vegetables, any fruits, any or fruit blends. That is not correct. That is not correct. Absolutely. Stock ಬಗ್ಗೆ ನಾನೇ ಹೇಳ್ತಾ ಇದ್ದೀನಿ. ಸ್ಟಾಕದ್ದು there is no question. ಆ್ಯಂಡ್ ಅದಕ್ಕೆ ಹೇಳಿದೆ ನಾನು, ನೀವು ಅನ್ಲೆಸ್ ಸಂಬಡಿ ಶುಡ್ ಕಮ್ ಬಿಫೋರ್ ಅಸ್. ನಾವು ಏನು ಮಾಡಿದ್ದೀವಿ, ನಾವಿಬ್ಬರು ಮೀಟಿಂಗ್ ಮಾಡಿ 5th ವಿ ಹ್ಯಾವ್ ಅಲೌಡ್ ಹೋಲ್ಸೇಲ್ ಆ್ಯಂಡ್ ರಿಟೇಲ್. ಅವರಿಗೆ ಟೈಮ್ ಕೊಟ್ಟಿದ್ದೀವಿ, ಪಾಸ್ ಕೊಟ್ಟಿದ್ದೀವಿ. ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಅಂದರೆ ಇದನ್ನೇ ಮಾಡೋದು ಅವರು. ದೇ ಶುಡ್. ಈಗ ಯಾರೋ ಸಣ್ಣ ಪೆಟ್ಟಿ ಅಂಗಡಿ ಅದವನ್ನ ಹೇಳಿದ್ರೆ ಮಾತ್ರ ವಿಲ್ ನಾಟ್ ಲಿಸನ್. ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಇಲ್ಲ, ಅದರಲ್ಲಿ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಉಚಿತವಾಗಿ ಹಾಲನ್ನು ಕೊಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದರು. ಏನಂದರೆ ಈಗ ಪ್ರೊಡಕ್ಷನ್ ಹೆಚ್ಚಾಗ್ತಾ ಇದೆ, ಹಾಲು ಏನು ಉತ್ಪಾದಕರಿದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು, ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ದೇಶದಿಂದ ಕೆಲವು ಮಾಧ್ಯಮಗಳಲ್ಲಿ ಆಚೆ ಈಚೆ ಸುರುವುದು ಅದು ಇದು ಬಂದ ಮೇಲೆ ಗೌರ್ಮೆಂಟ್ ಲೆವೆಲಲ್ಲಿ ಡಿಸಿಷನ್ ತೊಗೊಂಡು ಎಲಿಜಿಬಲ್ ಪರ್ಸನ್ಸ್ ಆರ್ ನೋಟಿಫೈಡ್ ಸ್ಲಮ್, ನಾನ್ ನೋಟಿಫೈಡ್ ಸ್ಲಮ್. ಅಂದರೆ ನಾನ್ ನೋಟಿಫೈಡ್ ಸ್ಲಮ್ ಅಂತೂ ರೆಕಾರ್ಡ್ ಇದೆ. ನಾನ್ ನೋಟಿಫೈಡ್ ಸ್ಲಮ್ ಅಂದರೆ ತಪ್ಪು ತಿಳ್ಕೊಬಾರ್ದು, ಅದು ಸಬ್ಮಿಟ್ ಆಗಿರಬೇಕು, ಗೌರ್ಮೆಂಟ್ ಅಪ್ರೂವ್ ಮಾಡಿರಬಾರ್ದು. ದಟ್ ಈಸ್ ಓನ್ಲಿ ನಾನ್ ನೋಟಿಫೈಡ್. ಇವು ಯಾರಿಗೂ. 3ನೇ ಕ್ಯಾಟಗರಿ ನಾವೇನು ಕ್ಯಾಂಪ್ ನಡೆಸ್ತಾ ಇದ್ದೀವಿ ಆ ಕ್ಯಾಂಪ್ಗಳಲ್ಲಿ. 4ನೇ ಕ್ಯಾಟಗರಿ ಕಟ್ಟಡ ಕಾರ್ಮಿಕರು ಏನಾದರೂ ನಮ್ಮಲ್ಲಿ ರೋಡ್ ಸೈಡ್ ಏನಾದರೂ ಅವರು ಟೆಂಟ್ ಹಾಕೊಂಡಿದ್ದರೆ ಈ 4 ಕ್ಯಾಟಗರಿಗೆ ಮಾತ್ರ. ಅದಕ್ಕೆ ಎಲ್ಲ ಸಾರ್ವಜನಿಕರಲ್ಲಿ ನಾನು ಸಹಕರಿಸಬೇಕಂತ ಕೊಡ್ತೀನಿ. ಇದು ಓಪನ್ ಎಂಡೆಡ್ ಇಲ್ಲ, ಅಂದರೆ ಯಾರ್ಯಾರಿಗೆ ಇಲ್ಲ ಅವರವರಿಗೆಲ್ಲ ಕೊಡೋದಂತಿಲ್ಲ. ಕೆಲವರು ಆ ಕನ್ಫ್ಯೂಷನ್ ಆಗಿ ಬೇರೆ ಬೇರೆ ಕಡೆ ಗಲಾಟೆ ಮಾಡೋದು ಮತ್ತೊಂದು ಮಾಡೋದು ಮಾಡ್ತಾ ಇದ್ದಾರೆ. ಅದು ಇಂಥ ಪರಿಸ್ಥಿತಿಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಮತ್ತು ಇಂಥದಕ್ಕಾಗಿ ಹೋರಾಟ ಮಾಡೋದು ಇಟ್ ಈಸ್ ನಾಟ್ ಎ ಗುಡ್ ಡಿಸ್ಕನ್. ಅದು ಸರಿಯಾದ ಕ್ರಮ ಅಲ್ಲ. ಮತ್ತು ಅದಕ್ಕೆ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದೆ ಯಾರಿಗೆ ಕೊಡಬೇಕಂತೇಳಿ. ನಾವು ಲಿಸ್ಟ್ ಮಾಡಿ ಅವರಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಸುಮಾರು 25,000 ಲೀಟರ್ ಕೊಡ್ತಾ ಇದ್ದೀವಿ ಈಗ ಜಿಲ್ಲೆಯಾದ್ಯಂತ. 25,000 ಲೀಟರ್ ಕೊಡ್ತಾ ಇದ್ದೀವಿ.
ಲೈಕ್ ಟು ಶೇರ್ ವಿತ್ ಯು ಬಿಕಾಸ್ ಅದು ನಿಮ್ಮೆಲ್ಲ ಸಂಬಂಧಪಟ್ಟ ಬಿಜಾಪುರ ಗ್ರಾಮೀಣದಲ್ಲಿ ನಾವು ಹೊರಟಿಗೆ ಅಂತ ಗ್ರಾಮ ಇದೆ. ಅಲ್ಲಿ 8ನೇ ತಾರೀಕಿಗೆ ಸುಮಾರು 4 ಜನ ಅವರು ನಾವು ಪತ್ರಕರ್ತ ಅಂತ ಹೇಳಿ ಒಂದು ಸೌರಭ್ ಜನರಲ್ ಸ್ಟೋರ್ ಹತ್ರ ಹೋಗಿದ್ದಾರೆ ಮತ್ತು ಅವರಿಗೆ ಅಲ್ಲಿ ವಿಡಿಯೋಗ್ರಾಫಿ ಮಾಡಿ ಮತ್ತು ನಮಗೆ ಈ ದರದಲ್ಲಿ ಕೊಟ್ಟಿಲ್ಲ, ನಾವು ನಿಮ್ಗೆ ವೈರಲ್ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಹೆದರಿಸಿದ್ದಾರೆ. ಸೊ ಈ ವಿಡಿಯೋ ನಮಗೆ ಮಾಡೋ ದಿವಸ ಸಿಕ್ಕಿತ್ತು. ಕೂಡಲೇ ನಾವೆಲ್ಲ ಪರಿಶೀಲನೆ ಮಾಡಿ 4ನೇ ತಾರೀಕಿಗೆ ಈ ಸಂದರ್ಭ ಒಂದು ಎಕ್ಸ್ಟ್ರಾಕ್ಷನ್ ಕೇಸ್ ದಾಖಲೆ ಮಾಡಿದ್ವಿ. ಸೊ ಅವರು 4 ಜನ 3 ಜನ ಅವರು ಯಾವ ಪತ್ರಕರ್ತರ ಸಂಬಂಧ ಇರಲಿಲ್ಲ. ಒಬ್ಬ ಅವರು ಒಂದು ಮೀಡಿಯಾ ಬಂದು ಕ್ಯಾಮರಾಮನ್ ಇತ್ತು. ಈ 4 ಜನಗೆ ನಾವು ವಶಪಡಿಸಿ ಮತ್ತು ಈಗ ನೋಟಿಸ್ ಜಾರಿ ಮಾಡಿದ್ದೀವಿ. ಅದೇ ರೀತಿ ಆ ಅಂಗಡಿಯವರು ಆ ಟೈಮಲ್ಲಿ ಅವನು ಷರತ್ತು ಸೇಲ್ ಮಾಡಬಾರ್ದಿತ್ತು, ಅವ್ರ ಮೇಲೆ ಕೂಡ DC ಆದೇಶದ ಉಲ್ಲಂಘನೆ ಸಂಬಂಧಪಟ್ಟ ಒಂದು ದೂರು ದಾಖಲೆ ಮಾಡಿದ್ದೀವಿ. ಸೊ ಈ ಕೇಸ್ ಮೂಲಕ ತಮ್ಮ ಜೊತೆಗೆ ನಮ್ಮದು ವಿನಂತಿ ಏನಿದೆ, ಈ ರೀತಿ ತಮ್ಮವ್ರದ್ದು ಹೆಸರು ಉಪಯೋಗಿಸಿ ಅಥವಾ ಅದು ಮಿಸ್ಯೂಸ್ ಮಾಡೋಕ್ಕೆ ಕೆಲವು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥವ್ರು ತಮ್ಮ ಗಮನಕ್ಕೆ ಬಂದರೆ ನಮ್ಮ ಗಮನಕ್ಕೆ ತನ್ನಿ. ಬಿಕಾಸ್ ಯು ಆಲ್ ಆರ್ ಡೂಯಿಂಗ್ ಡೇ ನೈಟ್ ಜಾಬ್. ತಮ್ಮ ಹೆಸರು ಕೆಲವು ಮಿಸ್ಯೂಸ್ ಮಾಡಬಾರ್ದು ಮತ್ತು ಅದರಿಂದ ಜನಸಾಮಾನ್ಯ ಕೂಡ ತೊಂದರೆ ಆಗಬಾರ್ದು.